ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು SST ಸ್ಕಾಲರ್ಶಿಪ್ ಬಗ್ಗೆ ಕೇಳ್ತಿದ್ರಿ. ಆಕ್ಚುಲಿ ಆಗಿ ವೆರಿಫಿಕೇಶನ್ ಆಗಿರೋದು ನಮ್ಗೆ ಹೇಗೆ ಗೊತ್ತಾಗುತ್ತೆ ಬ್ರೋ, ವೆರಿಫಿಕೇಶನ್ ಎಲ್ಲಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತುಂಬಾ ಜನಕ್ಕೆ ಇನ್ನೂ ಕೂಡ ಕನ್ಫ್ಯೂಷನ್ ಇದೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತೆ. ಸೊ ಮೊದಲನೇದಾಗಿ ನೀವಿನ್ನ SSP ಸ್ಕಾಲರ್ಶಿಪ್ ನ ವೆರಿಫಿಕೇಶನ್ ಮಾಡಿಸಿಲ್ಲ ಅಂತ ಹೇಳೋದಾದ್ರೆ ತುಂಬಾ ಜನಕ್ಕೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಕಾಲ್ ಬರ್ತಿದೆ ಅಂತಾನೆ ಹೇಳ್ಬೋದು. ಬಂದು ಒಂದು ವೆರಿಫಿಕೇಶನ್ ಪ್ರೊಸೆಸ್ ಇದೆ, ಆ ಒಂದು ವೆರಿಫಿಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ತುಂಬಾ ಜನಕ್ಕೆ ಕಾಲ್ ಮಾಡ್ತಿದ್ದಾರೆ. ನೀವು ಕೂಡ ಆ ಒಂದು ವೆರಿಫಿಕೇಶನ್ ಪ್ರೊಸೆಸ್ ಮಾಡಿಸ್ಕೊಂಡಿದ್ದೀರಾ ಅಂತ ಹೇಳಿ ಅಂತ ಅನ್ಕೊಂತೀನಿ. ತುಂಬಾ ಜನಕ್ಕೆ ಏನಾಗ್ತಿದೆ ಅಂದ್ರೆ ವೆರಿಫಿಕೇಶನ್ ಮಾಡಿಸ್ಕೊಂಡ್ ಆದ್ಮೇಲೆನೂ ಕೂಡ ಮತ್ತೆ ಕಾಲ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಜಸ್ಟ್ ಅದು ರೆಫರೆನ್ಸ್ ಇರ್ಬೋದು ಬಿಟ್ರೆ ಮತ್ತೆ ಹೋಗ್ಬಿಟ್ಟು ವೆರಿಫಿಕೇಶನ್ ಮಾಡಿಸ್ಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ. ಒಂದ್ಸತಿ ನೀವು ವೆರಿಫಿಕೇಶನ್ ಮಾಡಿಸ್ಕೊಂಡಿದ್ದೀರಾ ಅಂದ್ರೆ ಸಾಕು, ಅಮೌಂಟ್ ಅನ್ನುವಂಥದ್ದು ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗುತ್ತೆ. ನೀವು ಅವ್ರಿಗೆ ಕೇಳಬೇಕಾಗುತ್ತೆ ಎಲ್ಲಿ ಅಪ್ಡೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದ್ರ ಬಗ್ಗೆ ನಮಗೆ ಐಡಿಯಾ ಇಲ್ಲ ಅಂತಾನೆ ಹೇಳ್ಬೋದು, ಯಾವ ರೀತಿ ಅವ್ರು ಅಪ್ಡೇಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ನನಗೆ ತುಂಬಾ ಜನ ಬಂದು ಅಪ್ಲಿಕೇಶನ್ ಸ್ಟೇಟಸ್ ನ ಒಂದು ಫೋಟೋ ತೆಗೆದ್ಬಿಟ್ಟು ವಾಟ್ಸ್ಆಪ್ ಮಾಡ್ತಿದ್ದಾರೆ, ಬ್ರೋ ಇದು ಅಪ್ಡೇಟ್ ಆಗಿದೆಯೋ ಇಲ್ವೋ ನೋಡಿ ಅಂತ ಹೇಳಿ. ತುಂಬಾ ಜನಕ್ಕೆ DBT ಪುಷ್ ನೋ ಅಂತಾನು ಕೂಡ ಇದೆ, ಮತ್ತೆ ತುಂಬಾ ಜನಕ್ಕೆ DBT ಪುಷ್ ಅಂತಾನು ಇದ್ರೂ ಕೂಡ ಅಮೌಂಟ್ ರಿಸೀವ್ ಆಗಿಲ್ಲ. ಸೊ ಈ ತರ ಒಂದು ಪ್ರಾಬ್ಲಮ್ಗಳು ತುಂಬಾ ಜನಕ್ಕೆ ಬಂದಿದೆ. ಸೊ ಹಂಗಾಗಿ ಹೇಳ್ತಿದ್ದೀನಿ, ಒಂದು ವೇಳೆ ಇವೆಲ್ಲ ನಿಮ್ಗೆ ಇಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ವೆರಿಫಿಕೇಶನ್ ಅವರಿಗೆ ಕೇಳಬೇಕು. ನೀವು ವೆರಿಫಿಕೇಶನ್ ಕಂಪ್ಲೀಟ್ ಆಗಿದೆ, ಯಾವಾಗ ಅಮೌಂಟ್ ಬರುತ್ತೆ ಅಂತ ಹೇಳ್ಬಿಟ್ಟು. ಒಂದ್ ವೇಳೆ ಫಂಡಿಂಗ್ ಏನನ್ನ ರಿಲೀಸ್ ಆಗಿದೆ, ಅಮೌಂಟ್ ಬಂದಿದೆ ಅಂತ ಹೇಳೋದಾದ್ರೆ ಅಮೌಂಟ್ ಅನ್ನೋದು ನಿಮ್ಮ ಒಂದು ಖಾತೆಗಳಿಗೆ ಬೇಗನೆ ರಿಸೀವ್ ಆಗುತ್ತೆ ಅಂತಾನೆ ಹೇಳ್ಬೋದು. ತಲೆ ಕೆಡ್ಸ್ಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ. ಸದ್ಯದ ಮಟ್ಟಿಗೆ ನೋಡ್ಕೊಳ್ಳೋದಾದ್ರೆ ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ ಇವಾಗ ಇನ್ನೊಂದು 1 ಮಂತ್ ಒಳಗಡೆ ಕ್ರೆಡಿಟ್ ಮಾಡ್ತೀವಿ. 2025 ಮತ್ತೆ 26 ನ ಒಂದು ಅಪ್ಲಿಕೇಶನ್ ಯಾರೆಲ್ಲ ಅಪ್ಲೈ ಮಾಡಿದ್ರೆ ಅವ್ರಿಗೆ ಅಂತ ಹೇಳಿದರೆ. 24 ಮತ್ತೆ 25 ಇಂದು ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ರಿಸೀವ್ ಆಗ್ತಿದೆ ಅಂತ ಹೇಳಿ ಅಂತ ಅನ್ಕೊಂತೀನಿ. ಒಂದು ವೇಳೆ ರಿಸೀವ್ ಆಗಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ಅಪ್ಲಿಕೇಶನ್ ಸ್ಟೇಟಸ್ ನ ವೆರಿಫಿಕೇಶನ್ ಮಾಡಿಸ್ಕೊಂಡು ಅವ್ರಿಗೆ ಕೇಳಿ ಯಾವಾಗ ಕ್ರೆಡಿಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸದ್ಯದ ಮಟ್ಟಿಗೆ ಇಷ್ಟೇ ಅಪ್ಡೇಟ್ ಇರುವಂತದ್ದು. ತುಂಬಾ ಜನ ಮತ್ತೆ ಮತ್ತೆ ಅದನ್ನೇ ಕೇಳ್ತಿದ್ದಾರೆ. ಸೊ ಹಂಗಾಗಿನೇ ವಿಡಿಯೋ ಮಾಡಿ ತುಂಬಾ ಜನಕ್ಕೆ ತಲುಪ್ಲಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ. ಸೊ ಯಾರ್ದೆಲ್ಲ ಮತ್ತೆ ಇನ್ನು ತುಂಬಾ ಜನ ಕೇಳ್ತಿರುವಂತದ್ದು, ಆ ಒಂದು ಡಿಪಾರ್ಟ್ಮೆಂಟ್ಗೆ ಹೋಗಿ ಕೇಳಿದಾಗ ಅವರು ಇಲ್ಲೆಲ್ಲ ವೆರಿಫಿಕೇಶನ್ ಮಾಡಿಸೋದು, ನಿಮ್ಮ ಒಂದು ಬೇರೆ ಡಿಪಾರ್ಟ್ಮೆಂಟ್ ಇದೆ ಅಲ್ಲಿ ಹೋಗ್ಬಿಟ್ಟು ವೆರಿಫಿಕೇಶನ್ ಮಾಡಿಸಿ ಅಂತ ಹೇಳ್ತಿದ್ದಾರೆ ಅಂತ ಹೇಳಿ. ಸೊ ಅವ್ರಿಗೆ ಕೇಳಿ ಎಲ್ಲಿಗೆ ಹೋಗ್ಬೇಕು ವೆರಿಫಿಕೇಶನ್ಗೆ ಅಂತ ಹೇಳ್ಬಿಟ್ಟು. ಅವ್ರು ಹೇಳ್ತಾರೆ ಡಿಪಾರ್ಟ್ಮೆಂಟ್ ಎಲ್ಲಿದೆ ನಿಮ್ಮ ಒಂದು ಡಿಸ್ಟಿಕ್ ನಲ್ಲಿ ಅಂತ ಹೇಳ್ಬಿಟ್ಟು. ಅಲ್ಲಿ ಹೋಗ್ಬಿಟ್ಟು ನೀವು ವೆರಿಫಿಕೇಶನ್ ಮಾಡಿಸ್ಬೇಕಾಗುತ್ತೆ. ನಾರ್ಮಲ್ ಆಗಿ ತಾಲೂಕ್ ಆಫೀಸ್ ಅಲ್ಲೇ ನಿಮ್ಗೆ ಇಲ್ಲಿ ವೆರಿಫಿಕೇಶನ್ ಅನ್ನುವಂಥದ್ದು ಮಾಡ್ತಾರೆ. ಸೊ ಒಂದ್ ವೇಳೆ ಅಲ್ಲಿ ಮಾಡಿಲ್ಲ ಅಂತ ಹೇಳೋದಾದ್ರೆ ಅವ್ರಿಗೆ ಕೇಳಿ ಎಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಅಂಡರ್ ವೆರಿಫಿಕೇಶನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ತುಂಬಾ ಜನಕ್ಕೆ ಇದು ಡೌಟ್ ಇದೆ ಅಂತ ಹೇಳ್ಬೋದು. ಸೊ ಹಂಗಾಗಿನೇ ಇದ್ರ ಬಗ್ಗೆ ಅಪ್ಡೇಟ್ ನಾನು ಕೊಡ್ತಿದ್ದೀನಿ. ತಲೆ ಕೆಡ್ಸ್ಕೊಳ್ಳೋಂಥ ಒಂದು ಅವಶ್ಯಕತೆ ಇಲ್ಲ, ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಾರ್ಮಲ್ ಆಗಿ ವೆರಿಫಿಕೇಶನ್ ಆಗಿದ ತಕ್ಷಣ ನಿಮ್ಮ ಒಂದು ಅಮೌಂಟ್ ಖಾತೆಗೆ ಬಂದ್ಬಿಡುತ್ತೆ. ಸೊ ಈ ಸ್ಕಾಲರ್ಶಿಪ್ ಅಮೌಂಟ್ ಅನ್ನುವಂಥದ್ದು ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ ಇವಾಗ. ಸೊ ಹಂಗಾಗಿ ನೋಡೋಣ ಅಂತ ತುಂಬಾ ಜನ ವೇಟ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರನೇ ನಿಮ್ದು ಏನಿದೆ ಅವ್ರು ಹೇಳಿರುವಂತ ಒಂದು ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ಕೊಂಡ್ಬಿಡಿ ಸಾಕು. ಜಾಸ್ತಿ ಅದ್ರ ಬಗ್ಗೆನೇ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಓಕೆನಾ. ಅಮೌಂಟ್ ಬರೋ ಟೈಮಲ್ಲಿ ಬಂದೇ ಬರುತ್ತೆ. ಜೈ ಹಿಂದ್, ವಂದೇ ಮಾತರಂ.